ಸಿದ್ದರಾಮಯ್ಯ ಅವರಿಗೆ ಅಹಿಂದ ಅನಿವಾರ್ಯ ಆಗಿತ್ತು. ಅಹಿಂದದಿಂದಲೇ ತಮ್ಮ ರಾಜಕೀಯ ಬಲವನ್ನು ಸಿದ್ದರಾಮಯ್ಯ ವೃದ್ಧಿಸಿಕೊಂಡರು. ಆದರೆ ಈಗ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯದ ನಿರ್ಗಮನ ಬಿಂದುವಿನಲ್ಲಿದ್ದಾರೆ. ರಾಜಕೀಯದಲ್ಲಿ ಅವರಿಗೆ ಭವಿಷ್ಯ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವರಿಗೆ ಅಹಿಂದವೂ ಕಾಣಿಸ್ತಾ ಇಲ್ಲ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಕರ್ನಾಟಕ ರಾಜಕಾರಣದ ಟಗರು ಅಂತಲೇ ಹೆಸರಾದಂತಹ ಸಿದ್ದರಾಮಯ್ಯ ಅವರ ಪ್ರಸ್ತುತ ರಾಜಕೀಯ ಸ್ಥಿತಿಗತಿ ಒಂದು ಕುತೂಹಲಕಾರಿ ತಿರುವಿನಲ್ಲಿದೆ. ಸಿದ್ದರಾಮಯ್ಯ ತಮ್ಮ ರಾಜಕೀಯ ವರ್ಚಸ್ಸನ್ನು ಕಳೆದುಕೊಂಡಿದ್ದಾರೆಯೇ ಅಥವಾ ಇದು ಕೇವಲ ಅಧಿಕಾರದ ಸಂಘರ್ಷದ ತಾತ್ಕಾಲಿಕ ಹಿನ್ನಡೆಯೇ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅಹಿಂದ ನಾಯಕನಾಗಿ ಬೆಳೆದ ಸಿದ್ದರಾಮಯ್ಯನವರು ತಾವು ಪಾಲಿಸಿಕೊಂಡು ಬಂದಂತಹ ಅಹಿಂದ ತತ್ವವನ್ನು ಮರೆತು ನಡೀತಾ ಇದ್ದಾರೆಯೇ? ಇವೆಲ್ಲ ಅವರ ಇತ್ತೀಚೆಗಿನ ನಡೆಯ ಸುತ್ತ ಮೂಡ್ತಾ ಇರುವಂತಹ ಪ್ರಶ್ನೆಗಳಾಗಿವೆ. ಸಿದ್ದರಾಮಯ್ಯನವರ ಶಕ್ತಿಯ ಮೂಲವೇ ಅಹಿಂದ. ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ ಈ ಎಲ್ಲದರ ಸಮೀಕರಣವೇ ಸಿದ್ದರಾಮಯ್ಯನವರ ಮೂಲ ಶಕ್ತಿ. ಇಂದಿಗೂ ಕೂಡ ಕರ್ನಾಟಕದ ಹಿಂದುಳಿದ ವರ್ಗಗಳ ಅತ್ಯಂತ ದೊಡ್ಡ ಧ್ವನಿಯಾಗಿ ಸಿದ್ದರಾಮಯ್ಯನವರು ಗುರುತಿಸಲ್ಪಡ್ತಾರೆ. ಅನ್ನಭಾಗ್ಯದಂತಹ ಯೋಜನೆಗಳು ತಳಮಟ್ಟದಲ್ಲಿ ಅವರ ಜನಪ್ರಿಯತೆಯನ್ನು ಉಳಿಸಿಕೊಂಡಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗಗಳ ಇತರ ನಾಯಕರು, ಈ ಉದಾಹರಣೆಗೆ ಹೇಳೋದಾದರೆ ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ತಮ್ಮದೇ ಆದಂಥ ಅಸ್ತಿತ್ವವನ್ನು ಕಂಡುಕೊಳ್ತಾ ಇರೋದು ಮತ್ತು ಮುಡಾ ಹಗರಣದಂತಹ ಆರೋಪಗಳು ಅವರ ಶುದ್ಧ ಹಸ್ತದ ವರ್ಚಸ್ಸಿಗೆ ಸ್ವಲ್ಪ ಮಟ್ಟಿನ ಧಕ್ಕೆ ತಂದಿರೋದು ಸುಳ್ಳಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತದಾರರು ಅಸಮಾಧಾನಗೊಂಡಾಗ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿದ್ದುಕೊಂಡು ಅಲ್ಪಸಂಖ್ಯಾತರ ಪರವಾಗಿ ನಿಂತುಕೊಂಡಿಲ್ಲ ಅನ್ನುವ ಅಭಿಪ್ರಾಯವೂ ಈಗ ಮೂಡಿದೆ. ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಗಳ ಅಪ್ರತಿಮ ನಾಯಕ ಎಂಬ ಬಿಂಬಿತ ಚಿತ್ರಣದ ಸುತ್ತ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆಗಳು ಮತ್ತು ಟೀಕೆಗಳು ಕೇಳಿಬರ್ತಾ ಇವೆ. ಮಾಜಿ ಸಚಿವ KN ರಾಜಣ್ಣ ಅವರನ್ನ ಹೈಕಮಾಂಡ್ ನಿರ್ದೇಶನದಂತೆ ಸಚಿವ ಸಂಪುಟದಿಂದಲೇ ವಜಾಗೊಳಿಸಬೇಕಾಗಿರುವಂತಹ ಸಂದರ್ಭ ಎದುರಾದಾಗ ಸಿದ್ದರಾಮಯ್ಯ ಅಸಹಾಯಕರಂತೆ ವರ್ತಿಸಿದ್ದು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರವಾಗಿ ನಿಲ್ಲದ ಕಾರಣ ನಸೀರ್ ಅಹಮದ್ ಅವರನ್ನ ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರರ ಹುದ್ದೆಯಿಂದ ವಜಾಗೊಳಿಸಿದಾಗ ನಸೀರ್ ಅಹಮದ್ ಬಾಗಲಕೋಟೆ ಉಪಚುನಾವಣೆ ಜವಾಬ್ದಾರಿಯಲ್ಲಿದ್ದರು ಅಂತ ಹೇಳುವುದನ್ನೂ ಮಾಡದೆ ಪಕ್ಷದ ತೀರ್ಮಾನವೇ ಅಂತಿಮ ಅಂತ ಹೇಳಿ ಸುಮ್ಮನಾಗಿದ್ರು. KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ವಿಧಾನ ಪರಿಷತ್ನ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ನೀಡಿದಾಗ, KPCC ಅಲ್ಪಸಂಖ್ಯಾತ ಘಟಕವನ್ನೇ ವಿಸರ್ಜಿಸಿದಾಗ, ಪಕ್ಷದ ಸದಸ್ಯತ್ವದಿಂದಲೇ ಜಬ್ಬಾರ್ ಅವರನ್ನು ಅಮಾನತುಗೊಳಿಸಿದಾಗಲೂ ಕೂಡ ಸಿದ್ದರಾಮಯ್ಯ ಮೌನ ವಹಿಸಿದರು. ಇದು ಅವರ ಮೇಲೆ ಅಹಿಂದ ವರ್ಗದ ನಾಯಕರಲ್ಲೇ ವಿಶ್ವಾಸ ಕಳೆದುಕೊಳ್ಳುವ ಹಾಗೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಅಹಿಂದ ಕಟ್ಟಿದಾಗ ಅದು ಕೇವಲ ಒಂದು ರಾಜಕೀಯ ತಂತ್ರ ಆಗಿರಲಿಲ್ಲ. ಬದಲಿಗೆ ದೇವರಾಜ ಅರಸು ಅವರ ಕಾಲದ ನಂತರ ಚದುರಿ ಹೋಗಿದ್ದಂತಹ ಕೆಳಸ್ತರದ ಸಮುದಾಯಗಳನ್ನು ಒಟ್ಟುಗೂಡಿಸುವ ಶಕ್ತಿಯಾಗಿತ್ತು. ಈ ವರ್ಗಗಳ ಮತಬಲದ ಮೇಲೆ ಸಿದ್ದರಾಮಯ್ಯನವರು 2013ರಲ್ಲಿ ಪೂರ್ಣ ಬಹುಮತದ ಸರ್ಕಾರವನ್ನು ಮುನ್ನಡೆಸಿದರು. 2023ರಲ್ಲಿ ಮತ್ತೆ ಗೆದ್ದು ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿಯುವುದಕ್ಕೂ ಅದೇ ಕಾರಣ. ಅನ್ನಭಾಗ್ಯ, ಕ್ಷೀರಭಾಗ್ಯ ಮತ್ತು ಜಾತಿಗಣತಿಯಂತಹ ನಿರ್ಧಾರಗಳು ಅವರ ಅಹಿಂದ ಬದ್ಧತೆಗೆ ಸಾಕ್ಷಿ ಅಂತ ಅವರ ಬೆಂಬಲಿಗರು ವಾದಿಸ್ತಾರೆ. ಆದರೆ ಸಿದ್ದರಾಮಯ್ಯ ಅವರ ಬಗ್ಗೆ ಸ್ವಪಕ್ಷದವರೇ ಒಳಗಿಂದೊಳಗೆ ಟೀಕಿಸುವುದಕ್ಕೆ ಈಗ ಆರಂಭಿಸಿದ್ದಾರೆ ಎನ್ನುವುದು ಮುಖ್ಯಾಂಶ. ಅದು ರಾಜಣ್ಣ, ನಜೀರ್ ಅವರ ವಜಾ ಬಳಿಕ ಅಂತೂ ಇನ್ನೂ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಸಿದ್ದರಾಮಯ್ಯ ಅವರು ಅಹಿಂದ ಹೆಸರಿನಲ್ಲಿ ತಮ್ಮ ಸುತ್ತ ಒಂದು ನಿಷ್ಠಾವಂತ ಗುಂಪನ್ನು ಸೃಷ್ಟಿಸಿಕೊಂಡಿದ್ದಾರೆ ಎಂಬ ಆರೋಪ ಇದೆ. ಅಹಿಂದ ವರ್ಗದ ಒಳಗಿರುವಂತಹ ಎಲ್ಲ ಉಪಜಾತಿಗಳಿಗೆ ಸಮಾನ ಅವಕಾಶ ಸಿಗ್ತಾ ಇಲ್ಲ ಎಂಬುದು ರಾಜಣ್ಣ ಅವರಂತಹ ನಾಯಕರ ವಾದ. ಇದು ಸಿದ್ದರಾಮಯ್ಯ ಅವರ ಮೇಲಿನ ಪರೋಕ್ಷ ಸಿಟ್ಟಲ್ಲದೆ ಮತ್ತೇನಲ್ಲ. ಒಬ್ಬ ಅಹಿಂದ ನಾಯಕನಾಗಿ ಇಂತಹ ವಿಷಯಗಳ ಬಗ್ಗೆ ಸಿದ್ದರಾಮಯ್ಯ ದೃಢ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ಎನ್ನುವುದು ಅವರ ವಾದ ಆಗಿತ್ತು. ಇನ್ನು ಅಲ್ಪಸಂಖ್ಯಾತರ ಅಸಮಾಧಾನವು ಸಿದ್ದರಾಮಯ್ಯರ ರಾಜಕೀಯ ವರ್ಚಸ್ಸಿನ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಮತ ಪಡೆಯುವಾಗ ಅಲ್ಪಸಂಖ್ಯಾತರು ಬೇಕು, ಆದರೆ ಅಧಿಕಾರ ಹಂಚಿಕೆಯ ವೇಳೆ ಅಥವಾ ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ನಿರೀಕ್ಷಿತ ಬೆಂಬಲ ನೀಡ್ತಾ ಇಲ್ಲ ಎನ್ನುವ ಅಲ್ಪಸಂಖ್ಯಾತರ ಅಸಮಾಧಾನ ಕೂಡ ಸಿದ್ದರಾಮಯ್ಯನವರ ಇತ್ತೀಚಿನ ನಡೆಯ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸದೇ ಇರೋದಿಲ್ಲ. ಇನ್ನು ಅಹಿಂದ ವರ್ಗದೊಳಗೆ ಮತ್ತೊಬ್ಬ ಪ್ರಬಲ ನಾಯಕ ಬೆಳೆಯುವುದಕ್ಕೆ ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ ಎನ್ನುವ ಸಣ್ಣ ಆರೋಪ ಸದಾ ಇದ್ದೇ ಇದೆ. ಅದು ಬಹಿರಂಗಗೊಳ್ಳದೆ ಉಳಿದಿದ್ರೂ ಕೂಡ ಸತ್ಯಾಂಶ. ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯ ಬದಲಾಗಿದ್ದಾರೆಯೇ? ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸವನ್ನು ಗಮನಿಸಿದರೆ ಇಂಥದ್ದೊಂದು ಆಯಾಮದ ಮುಖ ಕಾಣುತ್ತದೆ.
ಹಿಂದುಳಿದ ವರ್ಗಗಳಿಗೆ ಬಜೆಟ್ನಲ್ಲಿ ಹೆಚ್ಚಳ, ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದ ವ್ಯಕ್ತಿತ್ವ ಎನ್ನುವುದು ರಾಜಕೀಯವಾಗಿ ಅವರ ಬದ್ಧತೆಯನ್ನು ತೋರಿಸಿದರೆ, ಈಗಿನ ರಾಜಕೀಯದ ಸ್ಥಿತಿ ಅನಿವಾರ್ಯವಾಗಿ ನಡೆದುಕೊಳ್ಳುವಂತಹ ಸವಾಲನ್ನು ಅವರ ಮುಂದಿರಿಸಿದೆ. ಅಧಿಕಾರವನ್ನು ತನ್ನಲ್ಲೇ ಕೇಂದ್ರೀಕರಿಸಿಕೊಳ್ಳುವುದು ಮತ್ತು ಅಹಿಂದ ಹೆಸರಿನಲ್ಲಿ ಕೇವಲ ಕುರುಬ ಸಮುದಾಯ ಅಥವಾ ತಮ್ಮ ಆಪ್ತ ಬಳಗಕ್ಕೆ ಮಾತ್ರ ಪ್ರಾಶಸ್ತ್ಯ ನೀಡ್ತಾ ಇದ್ದಾರೆ ಎನ್ನುವ ಆರೋಪವು ಸಿದ್ದರಾಮಯ್ಯ ಅವರ ಮೇಲೆ ಇದೆ. ಈ ನಡುವೆ ತಮ್ಮ ಮೇಲಿರುವಂತಹ ಸ್ವಜಾತಿವಾದಿ ಅಥವಾ ಸ್ವಪಕ್ಷೀಯರನ್ನೇ ತುಳಿಯುವಂತಹ ನಾಯಕ ಎನ್ನುವಂತಹ ಹಣೆಪಟ್ಟಿಯನ್ನು ಅಳಿಸಿ ಹಾಕಬೇಕಾಗಿರುವಂತಹ ದೊಡ್ಡ ಸವಾಲು ಸಿದ್ದರಾಮಯ್ಯ ಅವರ ಮುಂದಿದೆ. ಡಿ.ಕೆ. ಶಿವಕುಮಾರ್ ಅವರಂತಹ ಪ್ರಬಲ ಒಕ್ಕಲಿಗ ನಾಯಕರ ಸವಾಲಿನ ನಡುವೆ ಸಿದ್ದರಾಮಯ್ಯ ಅವರು ತಮ್ಮ ಅಹಿಂದ ಕೋಟೆಯನ್ನು ಭದ್ರವಾಗಿಟ್ಟುಕೊಳ್ಳಬೇಕಾದರೆ ಕೇವಲ ಹೆಸರಿಗೆ ಮಾತ್ರ ಅಲ್ಲದೆ ಅಹಿಂದ ಒಳಗಿನ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿರೋದು ಮತ್ತು ಅವರಿಗೆ ಅಭಯವಾಗಿ ನಿಲ್ಲಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಸಿದ್ದರಾಮಯ್ಯ ಅವರು ಅಹಿಂದ ವರ್ಗದ ಧ್ವನಿ ಎನ್ನುವುದರಲ್ಲಿ ಸಂಶಯ ಇಲ್ಲ. ಆದರೆ ಆ ಧ್ವನಿ ಈಗ ಕೇವಲ ಚುನಾವಣಾ ಘೋಷಣೆ ಆಗ್ತಿದೆಯೇ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ರಾಜಣ್ಣ ಮತ್ತು ನಜೀರ್ ಅಹಮದ್ ಅವರನ್ನ ಉಳಿಸಿಕೊಳ್ಳಲಾಗದೆ ಅಥವಾ ಅವರನ್ನ ಸಮರ್ಥಿಸಿಕೊಳ್ಳಲಾಗದೆ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದು ಕಾಂಗ್ರೆಸ್ ವ್ಯವಸ್ಥೆಯೊಳಗೆ ಮತ್ತಿನ್ನೇನೋ ಬೇರು ಇಳಿಸ್ತಾ ಇದೆ ಎನ್ನುವುದನ್ನು ಸೂಚಿಸುತ್ತದೆ. ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಾಗ ಸಿದ್ದರಾಮಯ್ಯ ಅವರಿಗೆ ಅಹಿಂದದ ಬಲ ಅನಿವಾರ್ಯ ಇತ್ತು. ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕೆ ಅಹಿಂದವೇ ಬೇಕಿತ್ತು. ಅಹಿಂದದಿಂದಲೇ ತಮ್ಮ ರಾಜಕೀಯ ಬಲವನ್ನು ಸಿದ್ದರಾಮಯ್ಯನವರು ವೃದ್ಧಿಸಿಕೊಂಡರು. 2 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಕೂಡ ಅನುಭವಿಸಿದರು. ತಮ್ಮ ರಾಜಕೀಯ ಉಳಿವಿಗೆ ಅಹಿಂದ ಬೇಕಾಗಿತ್ತು. ಕಾಂಗ್ರೆಸ್ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ನಾಯಕ ಎನ್ನುವ ಹಾಗೆ ಗುರುತಿಸಿ ಮೆರೆಸಿತ್ತು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ OBC ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ನೇಮಿಸಿತು. ಆದರೆ ಈಗ ಅವರು ತಮ್ಮ ರಾಜಕೀಯದ ನಿರ್ಗಮನ ಬಿಂದುವಿನಲ್ಲಿದ್ದಾರೆ. ರಾಜಕೀಯದಲ್ಲಿ ಅವರಿಗೆ ಬಹಳ ದೊಡ್ಡ ಭವಿಷ್ಯ ಏನು ಕಾಣಿಸ್ತಾ ಇಲ್ಲ. ಹಾಗಾಗಿ ಅವರಿಗೆ ಅಹಿಂದವೂ ಕೂಡ ಕಾಣಿಸ್ತಾ ಇಲ್ಲ. 2013ರ ಆಡಳಿತಾವಧಿಯಲ್ಲಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಈ ಆಡಳಿತಾವಧಿಯಲ್ಲಿ ಕಾಣುವುದಕ್ಕೆ ಸಿಗ್ತಾ ಇಲ್ಲ. ತಾವು ಈವರೆಗೆ ಬೆಳೆದ ಸಿದ್ಧಾಂತದ ಗಟ್ಟಿ ಧ್ವನಿಯಾಗಿ ಸಿದ್ದರಾಮಯ್ಯನವರು ಕಾಣಿಸಿಕೊಳ್ತಾ ಇಲ್ಲ. ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕುಟುಂಬ ರಾಜಕಾರಣದ ಚರ್ಚೆಗೆ ಬಂದರೆ ಸಿದ್ದರಾಮಯ್ಯ ಕೂಡ ತಮ್ಮ ಮಗನನ್ನ ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರನ್ನ ತಮ್ಮ ರಾಜಕೀಯ ಪ್ರಭಾವದಿಂದ MLC ಮಾಡಿದ್ದಾರೆ. ಇಷ್ಟಾದ ಮೇಲೆ ಸಿದ್ದರಾಮಯ್ಯ ಕುಟುಂಬ ರಾಜಕಾರಣದ ಬಗ್ಗೆ ಧ್ವನಿ ಎತ್ತುವುದಕ್ಕೆ ಹೇಗೆ ಸಾಧ್ಯ ಇದೆ? AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಕೂಡ ಸಚಿವರಾಗಿದ್ದಾರೆ. ಇಡೀ ಕಾಂಗ್ರೆಸ್ ಕುಟುಂಬ ರಾಜಕಾರಣವನ್ನು ಪುರಿತಾ ಬಂದಿದೆ. ದಾವಣಗೆರೆಯಲ್ಲಂತೂ ಶಾಮನೂರು ಕುಟುಂಬಕ್ಕೆ ಇಡೀ ಕಾಂಗ್ರೆಸ್ ಮಾರ್ಕೊಂಡು ಬಿಟ್ಟಿದೆ. ಹೀಗಿರುವಾಗ ಅಲ್ಪಸಂಖ್ಯಾತರ ಪರವಾಗಿ ಸಿದ್ದರಾಮಯ್ಯ ಯಾವ ಮುಖ ಇಟ್ಟುಕೊಂಡು ಧ್ವನಿ ಎತ್ತುತ್ತಾರೆ ಅಥವಾ ಅದನ್ನು ಹೇಗೆ ಸಿದ್ದರಾಮಯ್ಯನವರಿಂದ ನಿರೀಕ್ಷಿಸುವುದಕ್ಕೆ ಸಾಧ್ಯ ಇದೆ? ಹೀಗಾಗಿಯೇ ಸಿದ್ದರಾಮಯ್ಯ ಅಹಿಂದ ವರ್ಗದ ಪರವಾಗಿದ್ದಾರೆಯೇ ಎನ್ನುವ ಪ್ರಶ್ನೆಯನ್ನು ಕೂಡ ಮೂಡಿಸದೇ ಇರೋದಿಲ್ಲ. ಅಧಿಕಾರ ಹಸ್ತಾಂತರ ಮತ್ತು ಆಂತರಿಕ ಸಂಘರ್ಷ. ಕಾಂಗ್ರೆಸ್ ಪಕ್ಷದ ಒಳಗಿನ ಅಧಿಕಾರ ಹಂಚಿಕೆಯ ಚರ್ಚೆ ಸಿದ್ದರಾಮಯ್ಯನವರ ವರ್ಚಸ್ಸಿನ ಮೇಲೆ ನೇರ ಪರಿಣಾಮ ಬೀರಿದೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ CM ಕುರ್ಚಿಯ ಪೈಪೋಟಿ ಆಡಳಿತದ ಮೇಲೆ ಪ್ರಭಾವ ಬೀರಿದೆ. ಅಧಿಕಾರ ಹಸ್ತಾಂತರದ ಗೊಂದಲಗಳು ಜನರಲ್ಲಿ ಸ್ಥಿರ ಸರ್ಕಾರದ ಬಗ್ಗೆ ಅಪನಂಬಿಕೆ ಮೂಡಿಸ್ತಾ ಇದೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಪಟ್ಟು ಸಡಿಲ ಆಗ್ತಿದೆಯೇ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಅವರ ಸ್ವತಂತ್ರ ನಿರ್ಧಾರಕ್ಕೆ ಹೈಕಮಾಂಡ್ ಮಣೆ ಹಾಕ್ತಿಲ್ವೇ ಎಂಬ ಚರ್ಚೆಗೆ ಈಗ ಈ ವಿಷಯ ಕಾರಣ ಆಗ್ತಾ ಇದೆ. ಒಟ್ನಲ್ಲಿ ಇತ್ತೀಚೆಗಿನ ಬೆಳವಣಿಗೆಗಳನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ತಮ್ಮ ಅಹಿಂದ ವರ್ಚಸ್ಸನ್ನು ಕಳೆದುಕೊಂಡಿದ್ದಾರೆ ಅನ್ನುವುದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ವರ್ಚಸ್ಸು ಈಗ ಪರೀಕ್ಷಾರ್ಹ ಹಂತದಲ್ಲಿದೆ. ಸಿದ್ದರಾಮಯ್ಯನವರು ಎಂದಿಗೂ ಕೂಡ ಸಂಕಷ್ಟದ ಸಮಯದಲ್ಲಿ ಪುಟಿದೆದ್ದ ನಾಯಕ. ಈಗ ಎದುರಾಗಿರುವಂತಹ ರಾಜಕೀಯ ಸಂಘರ್ಷಗಳನ್ನು ಮೀರಿ ತಮ್ಮನ್ನು ತಾವು ಹೇಗೆ ಸಾಬೀತು ಮಾಡಿಕೊಳ್ತಾರೆ ಎನ್ನುವುದು ಅವರ ಅಹಿಂದ ವರ್ಚಸ್ಸನ್ನು ನಿರ್ಧಾರ ಮಾಡಲಿದೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.